ಗುರುಭ್ಯೋ ನಮಃ. ವೀಕ್ಷಕರೇ, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ವೈಶಾಖ ಮಾಸದ ಕೃಷ್ಣ ಪಕ್ಷದ ವೈಶಾಖ ಅಮಾವಾಸ್ಯೆ ಅಂದರೆ ಏಪ್ರಿಲ್ 17ನೇ ತಾರೀಕು ಬರ್ತಕ್ಕಂಥ ಅಮಾವಾಸ್ಯೆ ಏನಿದೆ, ಈ ಅಮಾವಾಸ್ಯೆ ಕಳೆದ ನಂತರ ವೃಶ್ಚಿಕ ರಾಶಿಯವರ ಜೀವನದಲ್ಲಿ ಆಗ್ತಕ್ಕಂಥ ಮುಖ್ಯ ಬದಲಾವಣೆಗಳೇನು, ಅವ್ರ ಜೀವನದಲ್ಲಿ ಆಗ್ತಕ್ಕಂಥ ಪಾಸಿಟಿವ್ ಮತ್ತು ನೆಗೆಟಿವ್ ಬಗ್ಗೆ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾರೆ. ಅದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಒಂದು ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರೋ ಅವರೆಲ್ಲ ಈ ಕೂಡಲೇ ಭಕ್ತಿಯಿಂದ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೊದಲನೇದಾಗಿ ವೃತ್ತಿ ಮತ್ತು ಉದ್ಯೋಗದ ಬಗ್ಗೆ ನೋಡೋದಾದರೆ, ವೃತ್ತಿ ಜೀವನದಲ್ಲಿ ಇವರ ಒಂದು ಪ್ರಭಾವ ಹೆಚ್ಚಾಗುತ್ತೆ, ಪ್ರಾಬಲ್ಯತೆ ಹೆಚ್ಚಾಗುತ್ತೆ ಅಂತ ಹೇಳ್ಬೋದು. ಮತ್ತು ನಿಮ್ಮ ಕೆಲಸದಿಂದ ನಿಮ್ಮ ಒಂದು ಸ್ನೇಹಿತರಿಗೆ ಅಥವಾ ನಿಮ್ಮ ಒಂದು ಸಹೋದ್ಯೋಗಿಗಳಿಗೆ ಹೊಟ್ಟೆ ಕಿಚ್ಚು ಉಂಟಾಗೋ ಸಂಭವ ಇದೆ. ಹಾಗಾಗಿ ಅವರ ಬಗ್ಗೆ ಸ್ವಲ್ಪ ಹೆಚ್ಚಿನ ಗಮನ ನೀಡಬೇಕಾಗುತ್ತೆ. ಕೆಲಸದ ಬಗ್ಗೆ ಮಾತ್ರ ಗಮನವನ್ನು ಹರಿಸಬೇಕಾಗುತ್ತೆ. ತಾಂತ್ರಿಕ ಕ್ಷೇತ್ರ ಮತ್ತು ಪೊಲೀಸ್ ಹುದ್ದೆ ಆಗ್ಬೋದು, ಮತ್ತು ಯಾರಾದರೂ ಕಾವಲು ಪಡೆಯಲ್ಲಿ ನೀವೇನಾದರೂ ಕೆಲಸ ಮಾಡ್ತಿದ್ರೆ ಅವರಿಗೆ ಈ ತಿಂಗಳು ಉತ್ತಮ ಲಾಭವನ್ನು ನೀವು ಕಾಣ್ಬೋದಾಗುತ್ತೆ. ಉತ್ತಮ ಫಲಿತಾಂಶ ಕೂಡ ಸಿಗುತ್ತೆ. ಇನ್ನು ವ್ಯವಹಾರದ ಬಗ್ಗೆ ನೋಡೋದಾದರೆ, ವ್ಯಾಪಾರದಲ್ಲಿ ಹಠಾತ್ ಲಾಭ ಬಂದರೂ ಕೂಡ ಅದು ಸ್ಟೇಬಲ್ ನಿಲ್ಲೋದಿಲ್ಲ. ಯಾಕಂದರೆ ನಿಮ್ಮ ಖರ್ಚುಗಳು ಅತಿಯಾಗಿ ಇರೋದ್ರಿಂದ ಈ ಒಂದು ಲಾಭದ ವಿಚಾರಗಳು ಕೂಡ ಸ್ಟೇಬಲ್ ಆಗಿ ನಿಲ್ಲೋದಿಲ್ಲ. ಜೊತೆಗೆ ಯಾವುದೇ ಕಾರಣಕ್ಕೂ ಪಾಲುದಾರಿಕೆ ಸಂಸ್ಥೆಯಲ್ಲಿ ನೀವು ಪಾಲ್ಗೊಳ್ಳೋಕ್ಕಿಂತ ಮುಂಚೆ ಅಗ್ರಿಮೆಂಟ್ನ ತುಂಬ ಚೆನ್ನಾಗಿ ಓದ್ಕೊಂಡು ನಂತರ ಅದಕ್ಕೆ ಸೈನನ್ನು ಮಾಡಬೇಕಾಗುತ್ತೆ. ರಿಯಲ್ ಎಸ್ಟೇಟ್ ಅಥವಾ ಕಟ್ಟಡ ನಿರ್ಮಾಣ ವ್ಯವಸ್ಥೆಯಲ್ಲಿ ಇರತಕ್ಕಂಥ ವ್ಯಕ್ತಿಗಳಿಗೆ ಉತ್ತಮ ಲಾಭವನ್ನು ಈ ತಿಂಗಳು ನೋಡ್ಬೋದಾಗುತ್ತೆ. ಜೊತೆಗೆ ಯಾರಾದರೂ ಹೂಡಿಕೆ ಮಾಡಬೇಕು, ಇನ್ವೆಸ್ಟ್ ಮಾಡಬೇಕು ಅಂತಿದ್ರೆ ಆ ಒಂದು ವಿಚಾರದ ಬಗ್ಗೆ, ಆ ಒಂದು ಕ್ಷೇತ್ರದ ಬಗ್ಗೆ ತಿಳ್ಕೊಂಡಿರೋ ವ್ಯಕ್ತಿಗಳ ಹತ್ರ ಸಲಹೆ ತೆಗೆದುಕೊಂಡು ಅದನ್ನು ನೀವು ಮುಂದುವರಿಸಬೇಕಾಗತ್ತೆ. ಇನ್ನು ಆರ್ಥಿಕ ಸ್ಥಿತಿ ಬಗ್ಗೆ ನೋಡೋದಾದರೆ, ಈ ತಿಂಗಳು ಆರ್ಥಿಕ ಸ್ಥಿತಿಯಲ್ಲಿ ಸಣ್ಣ ಪುಟ್ಟ ಏರಿಳಿತಗಳು ಕಾಣಬಹುದು. ಜೊತೆಗೆ ಅನಗತ್ಯ ಖರ್ಚುಗಳು ಹೆಚ್ಚಾಗುವಂಥ ಸಂಭವ ಹೆಚ್ಚಾಗಿದೆ. ಭೂಮಿ ಆಸ್ತಿ ಖರೀದಿ ವಿಚಾರದಲ್ಲಿ ಅಂತಿಮ ನಿರ್ಧಾರವನ್ನು ಈ ತಿಂಗಳು ನೀವು ತಗೋತೀರಾ. ಅಂತಿಮವಾಗಿ ಅದು ನಿಮ್ಮದಾಗುತ್ತೆ. ಸಾಲ ನೀಡಬೇಕಾದ್ರೆ ಅಥವಾ ಸಾಲ ತಗೋಬೇಕಾದ್ರೆ ಎಚ್ಚರಿಕೆಯಿಂದ ನೀವು ಮುನ್ನೋಗಬೇಕಾಗುತ್ತೆ. ಅಥವಾ ನಿಮ್ಮ ಒಂದು ವಿಚಾರ ಇಲ್ಲದೇ ನೀವು ಸೈನ್ ಹಾಕುವಂಥ ವಿಚಾರಗಳು ಯಾವುದೇ ಕಾರಣಕ್ಕೂ ಮಾಡಲಿಕ್ಕೆ ಹೋಗಬೇಡಿ. ಗಮನ ಇಟ್ಕೊಂಡು ಎಲ್ಲವನ್ನು ಓದಿ ನಂತರ ಸೈನನ್ನು ಮಾಡಬೇಕಾಗುತ್ತೆ. ಇಲ್ಲಾಂದರೆ ನೀವು ಸಿಲುಕುವಂಥ ಸಂಭವ ಹೆಚ್ಚಾಗಿ ಕಾಣಸಿಗುತ್ತೆ. ಇನ್ನು ಪ್ರೀತಿ ಮತ್ತು ಕುಟುಂಬದ ವಿಚಾರ ನೋಡೋದಾದರೆ, ಪ್ರೀತಿಯಲ್ಲಿರ್ತಕ್ಕಂಥ ಸಾಮರಸ್ಯ ಹೆಚ್ಚಾಗುತ್ತೆ. ಸಂಗಾತಿಯೊಂದಿಗೆ ನೀವು ದೂರದ ಪ್ರಯಾಣವನ್ನು ಮಾಡ್ತೀರಾ. ಜೊತೆಗೆ ಧಾರ್ಮಿಕ ಕ್ಷೇತ್ರಗಳಿಗೆ ನೀವು ಭೇಟಿಯನ್ನು ನೀಡ್ತೀರಾ. ಸಂಗಾತಿಯ ಆರೋಗ್ಯದ ಬಗ್ಗೆ ಸ್ವಲ್ಪ ಕಾಳಜಿಯನ್ನು ವಹಿಸಬೇಕಾಗತ್ತೆ. ಯಾರೆಲ್ಲ ಮದುವೆ ವಿಚಾರದಲ್ಲಿ ವಿಳಂಬ ಆಗ್ತಾ ಇರ್ತಂಥ ಒಂದು ವ್ಯವಸ್ಥೆಗಳನ್ನ ಮಾಡ್ತಾ ಇರ್ತೀರೋ ಅಂಥವ್ರಿಗೆ ಈ ತಿಂಗಳು ಶುಭ ವಿಚಾರಗಳು ಕೇಳಲಿಕ್ಕೆ ಸಿಗುತ್ತೆ. ಯಾರೆಲ್ಲ ಮದುವೆ ಆಗಬೇಕು ಅಂತ ಈ ತಿಂಗಳು ಕಾಯ್ತಾ ಇರ್ತೀರೋ ಆ ವ್ಯಕ್ತಿಗಳಿಗೆ ಈ ತಿಂಗಳು ಒಂದು ಶುಭ ಸುದ್ದಿಯನ್ನು ಕೇಳಲಿಕ್ಕೆ ಸಿಗುತ್ತೆ. ಯಾರೆಲ್ಲ ಮದುವೆ ವಿಚಾರದಲ್ಲಿ ಕೆಲಸ ನಡೆಸ್ತಾ ಇರ್ತಾರೋ ಅಥವಾ ಮದುವೆ ವಿಚಾರವಾಗಿ ಮನೇಲಿ ಕೆಲಸ ನಡೀತಾ ಇರುತ್ತೆ ಅಥವಾ ಮದುವೆ ವಿಚಾರ ವ್ಯವಸ್ಥೆ ಆಗ್ತಾಯಿದ್ರೆ ಕೌಟುಂಬಿಕವಾಗಿ ಕೆಲವೊಂದು ಸಮಸ್ಯೆಗಳು ಬರುವಂಥ ಸಂದರ್ಭ ಹೆಚ್ಚಾಗಿದೆ. ಮದುವೆಯಲ್ಲಿ ಸ್ವಲ್ಪ ಕಿರಿಕಿರಿಗಳು ಉಂಟಾಗುವಂಥ ಸಂಭವ ಹೆಚ್ಚಾಗಿದೆ. ಇನ್ನು ಕುಟುಂಬ ವಿಚಾರ ನೋಡೋದಾದರೆ, ಮನೆಯಲ್ಲಿರ್ತಕ್ಕಂಥ ಒಂದು ಅಣ್ಣ ತಮ್ಮಂದರು ಮತ್ತು ಅಕ್ಕ ತಂಗಿಯರ ನಡುವೆ ಸ್ವಲ್ಪ ಸಣ್ಣ ಪುಟ್ಟ ಆಸ್ತಿ ವಿಚಾರದಲ್ಲಿ ವಿವಾದಗಳಾಗುವಂಥ ಸಂದರ್ಭ ಹೆಚ್ಚಾಗಿದೆ. ಜೊತೆಗೆ ಕಿರಿಕಿರಿಗಳು, ಜಗಳ, ಮನಸ್ತಾಪಗಳಿಂದ ನಿಮ್ಮ ಮನಸ್ಸಿಗೆ ಒಂದು ಘಾಸವನ್ನು ಉಂಟು ಮಾಡುವಂಥ ಸಂದರ್ಭ ಹೆಚ್ಚಾಗಿದೆ. ಹಾಗಾಗಿ ಮಾತಿನಲ್ಲಿ ಮಾಡ್ತಕ್ಕಂಥ ಕೆಲಸದಲ್ಲಿ ಸ್ವಲ್ಪ ಸಾಮ್ಯತೆಯನ್ನು ನೀವು ಕಾಪಾಡ್ಕೋಬೇಕಾಗುತ್ತೆ. ಅತಿಯಾದ ದುಡುಕಿ ನಿರ್ಧಾರವನ್ನು ತೆಗೆದುಕೊಳ್ಳೋಕೆ ಹೋಗಬೇಡಿ. ಇನ್ನು ಆರೋಗ್ಯದ ವಿಚಾರ ನೋಡೋದಾದರೆ, ಆರೋಗ್ಯದ ವಿಚಾರದಲ್ಲಿ ಮುಖ್ಯವಾಗಿ ಜಾಗರೂಕತೆಯಿಂದ ಇರ್ತಕ್ಕಂಥ ಸಮಯ ಅಂತ ಇದನ್ನು ಹೇಳ್ಬೋದಾಗುತ್ತೆ. ಯಾಕಂದರೆ ರಕ್ತದ ಸಂಬಂಧದ ಸಮಸ್ಯೆಗಳು ಹೆಚ್ಚಾಗಿ ಕಾಣಿಸುವಂಥ ಒಂದು ಸಂದರ್ಭ ಹೆಚ್ಚಾಗಿದೆ. ಮತ್ತು ಮನೆಯಲ್ಲಿರ್ತಕ್ಕಂಥ ಹೆಣ್ಣು ಮಕ್ಕಳಿಗೆ ಅನಾರೋಗ್ಯದ ಒಂದು ವಿಚಾರ ತುಂಬ ಕಾಡಿಸುವಂಥ ಸಂದರ್ಭ ಇದಾಗಿದೆ. ಹಾಗಾಗಿ ಸ್ವಲ್ಪ ಎಚ್ಚರಿಕೆಯಿಂದ ನೀವು ನೋಡಬೇಕಾಗತ್ತೆ. ಎಚ್ಚರಿಕೆಯಿಂದ ಗಮನ ಇಟ್ಟು ಎಲ್ಲರನ್ನೂ ಕೂಡ ಬ್ಯಾಲೆನ್ಸನ್ನು ಮಾಡ್ಕೊಂಡು ಹೋಗಬೇಕಾಗತ್ತೆ. ಇನ್ನು ಈ ಒಂದು ರಾಶಿಯವರ ಸುಲಭ ತಂತ್ರ ಪರಿಹಾರ ಏನಪ್ಪ ಅಂತಂದರೆ, ಪ್ರತಿ ಸೋಮವಾರ ಶಿವನಿಗೆ ಬಿಲ್ಪತ್ರೆಯನ್ನು ಅರ್ಪಣೆ ಮಾಡಬೇಕಾಗುತ್ತೆ. ಜೊತೆಗೆ ಹಾಲು ಅಥವಾ ಪಂಚಾಮೃತದಿಂದ ಶಿವನಿಗೆ ಅಭಿಷೇಕವನ್ನು ನಡೆಸಿ ಶಿವಸ್ತೋತ್ರಗಳನ್ನು 21 ಅಥವಾ 51 ಅಥವಾ 101 ಬಾರಿ ಅಲ್ಲೇ ಕೂತ್ಕೊಂಡು ಪಠನೆಯನ್ನು ಮಾಡಿ ಸಾಧ್ಯವಾದಷ್ಟು ಬಡವರಿಗೆ, ನಿರ್ಗತಿಕರಿಗೆ ದಾನವನ್ನು ನೀಡೋದ್ರಿಂದ ನಿಮ್ಮ ಜೊತೆಗಿರ್ತಕ್ಕಂಥ ಒಂದು ಆರೋಗ್ಯ ಸಮಸ್ಯೆ ಆಗ್ಬೋದು, ಫೈನಾನ್ಷಿಯಲ್ ಕ್ರೈಸಿಸ್ ಆಗ್ಬೋದು, ಇದೆಲ್ಲ ನಿವಾರಣೆ ಆಗುತ್ತೆ. ಮತ್ತು ಸಣ್ಣ ತಂತ್ರ ಪರಿಹಾರ ಏನಪ್ಪ ಅಂತಂದರೆ, ಪ್ರತಿ ಮಂಗಳವಾರ ದುರ್ಗಿಯ ದೇವಸ್ಥಾನಕ್ಕೆ ಅಂದರೆ ಹೆಣ್ಣು ದೇವರ ದೇವಸ್ಥಾನಕ್ಕೆ ಹೋಗಿ 5 ನಿಂಬೆಹಣ್ಣು ಕುಂಕುಮಾರ್ಚನೆಯನ್ನು ನಿಮ್ಮ ಹೆಸರಲ್ಲಿ ಮಾಡಿಸ್ಕೊಂಡು ಬಂದು ಮನೆಯ ದೇವರ ಮನೆಯಲ್ಲಿ ಇಟ್ಟು ನೀವು ಪೂಜೆ ಮಾಡೋದ್ರಿಂದ ನಿಮ್ಮ ಜೀವನದಲ್ಲಿರ್ತಕ್ಕಂಥ ನೆಗೆಟಿವ್ ಥಾಟ್ಸ್ಗಳಾಗ್ಬೋದು, ನೆಗೆಟಿವ್ ಸಮಸ್ಯೆಗಳಾಗ್ಬೋದು, ಫೈನಾನ್ಷಿಯಲ್ ಕ್ರೈಸಿಸ್ ಸ್ವಲ್ಪ ಕಡಿಮೆ ಆಗುತ್ತೆ. ಈ ಒಂದು ರಾಶಿಯವರ ಅದೃಷ್ಟ ಸಂಖ್ಯೆ ಯಾವುದಪ್ಪ ಅಂತಂದರೆ, ಅದೃಷ್ಟ ಸಂಖ್ಯೆ 5. ಈ ಅದೃಷ್ಟ ಸಂಖ್ಯೆಯಿಂದ ಇವ್ರ ಜೀವನದಲ್ಲಿ ಇರ್ತಕ್ಕಂಥ ಎಲ್ಲ ಒಂದು ವಿಚಾರಗಳನ್ನು ಕೂಡ ಇವರು ಜಯಶೀಲರಾಗ್ತಾರೆ. ಈ ಒಂದು ಸಂಖ್ಯೆಯನ್ನು ತುಂಬ ಬಳಸ್ತಾರೆ. ಜೊತೆಗೆ ಅದೃಷ್ಟ ಬಣ್ಣ ಏನಪ್ಪ ಅಂತಂದರೆ, ಅದೃಷ್ಟ ಬಣ್ಣ ಕೇಸರಿ ಮತ್ತು ಬಿಳಿ. ಈ 2 ಬಣ್ಣಗಳಿಂದ ಇವ್ರ ಜೀವನದಲ್ಲಿ ಆಗ್ತಕ್ಕಂಥ ಎಲ್ಲ ಪಾಸಿಟಿವ್ ಚೇಂಜಸ್ಸಲ್ಲೂ ಕೂಡ ಈ ಬಣ್ಣವನ್ನು ಇವರು ನೋಡ್ತಾರೆ. ಒಟ್ಟಾರೆ ಇದಾಗಿತ್ತು ವೈಶಾಖ ಮಾಸದ ವೈಶಾಖ ಅಮಾವಾಸ್ಯೆಯ ವೃಶ್ಚಿಕ ರಾಶಿಯ ಸಂಪೂರ್ಣ ಭವಿಷ್ಯ. ಇನ್ನು ಯಾರೆಲ್ಲ ನಿಮ್ಮ ಜೀವನದಲ್ಲಿ ಸಮಸ್ಯೆನ ಅನುಭವಿಸ್ತಾ ಇದ್ದಾರೆ, ಆ ಸಮಸ್ಯೆಗಳ ಪರಿಹಾರಕ್ಕೋಸ್ಕರ ನಮ್ಮ ನೇರ ಭೇಟಿಗಾಗಿ ಕೆಳಗೆ ಕಾಣ್ತಕ್ಕಂಥ ನಂಬರ್ಗೆ ಕರೆ ಮಾಡಿ ನಿಮ್ಮ ಸಮಸ್ಯೆಯನ್ನು ಪರಿಹರಿಸ್ಕೊಳ್ಳಿ.
ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.